ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಬಹಳಾಷ್ಟಮಿ, ಭಾನುವಾರ 10/5/2023. ನೋಡಿ, ವಾರ ಬಂದು ಭಾನುವಾರ, ತಿಥಿ ಬಂದು ಅಷ್ಟಮಿ ತಿಥಿ, ಬೆಳಗ್ಗೆ 9:53ವರೆಗೂ. ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, 8 ಗಂಟೆ 4 ನಿಮಿಷವರೆಗೂ. ಯೋಗ ಬಂದು ಬ್ರಹ್ಮ, ಕರ್ಣ ಬಂದು ಕೌಲವ. ಇನ್ನು ರಾಹುಕಾಲ ಬಂದು 4:30ರಿಂದ 6, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಬಂದು 10:30ರಿಂದ 12 ಗಂಟೆ, ಯಮಗಂಟ ಕಾಲ ಬಂದು 12ರಿಂದ 1:30, ಅಮೃತ ಗಡಿಗೆಗಳು 10:30ರಿಂದ 12 ಇರ್ತದೆ ಆದ್ಮೇಲೆ. ಅಲ್ಲಿಂದ ಆಚೆಗೆ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ನೋಡಿ. ಇವತ್ತಿಗೆ ನಾಳೆಗೂ ಎಷ್ಟು ಡಿಫ್ರೆನ್ಸ್ ಆಗ್ತದಪ್ಪ ಅಂದರೆ, 20 ದಿನದಿಂದ ಕಂಟಿನ್ಯೂಸ್ ಆಗಿ ಪಕ್ಷಾಂತರಚಾರ ಇಲ್ಲ. ನಾಳೆಯಿಂದ ಪಕ್ಷಾಂತರಚಾರ ಕಂಟಿನ್ಯೂಸ್ ಆಗಿ ಶುರುವಾಗ್ತದೆ. ಎಲ್ಲ ಗ್ರಹಗತಿಗಳು ಚೇಂಜ್ ಆಗ್ತಕ್ಕಂಥದ್ದು ನಾನು ಅದನ್ನು ವಿಶದವಾಗಿ ಹೇಳ್ತೀನಿ ನಿಮಗೆ. ಮೇಷರಾಶಿಯವರಿಗೆ ಔದ್ಯೋಗಿಕ ಪ್ರಗತಿ, ಉತ್ತಮ ಹಣಕಾಸು ಒಳ ಹರಿವು, ಸರ್ಕಾರಿ ನೌಕರರಿಗೆ, ಅರಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ. ಈ ಸಾವಯವ ಗೊಬ್ಬರಗಳು ಮಾಡ್ತಕ್ಕಂಥವ್ರು, ರಸಗೊಬ್ಬರಗಳು ಮಾಡ್ತಕ್ಕಂಥವ್ರು, ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸೂರ್ಯನ ನಮಸ್ಕಾರವನ್ನು ಮಾಡಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನಿಂತ ಕಡೆಯಿಂದ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿದ್ರೆ ನಿಮಗೆ ಈ ದಿನ ಸೂರ್ಯನ ಬಲದಿಂದ ಭಾಳ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲದೆ ವೃಷಭ ರಾಶಿಗೆ ಬಂದಾಗ ಸಹೋದ್ಯೋಗಿಗಳಿಗೆ, ವೃತ್ತಿಪರರಿಗೆ, ಕುಶಲಕರ್ಮಿಗಳಿಗೆ ಶುಭ ದಿನ. ಉತ್ತಮ ಆದಾಯ, ಬಂಧುಗಳ ಮಿಲನ. ಮಾವು, ಹಲಸು, ನೇರಳೆ, ಚೇಪೆ ಹಣ್ಣೆಲ್ಲ ಬೆಳೀತಾರೆ, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ಮಾರ್ಕೆಟ್ ಬಟ್ಟಿಲಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇವರು ಈ ದಿನ ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿದರೆ ಭಾಳ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕ ಸುಧಾರಣೆ, ವೃಥಾ ಖರ್ಚುಗಳು, ಕಾರ್ಯದಲ್ಲಿ ಸಫಲತೆ. ಈ ಅಣಬೆ, ಜೇನು ಕೃಷಿ, ರೇಷ್ಮೆ ಕೃಷಿಕರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಐಸ್ ಕ್ರೀಮ್ ಪಾರ್ಲರ್ಗಳು, ಕೋಲ್ಡ್ ಡ್ರಿಂಕ್ಸ್ಗೆ ಮತ್ತು ರಿಯಲ್ ಫ್ರೂಟ್ ಜ್ಯೂಸ್ಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥ ದಿನ ಇವತ್ತು. ಆದಿತ್ಯಾದಿ ನವಗ್ರಹಗಳನ್ನು ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯತ್ನಗಳಲ್ಲಿ ಸಫಲತೆ, ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಬಂಧುಗಳ ಮಿಲನ, ಸಂತಸ. ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ರೈತರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರೋ ಸಿದ್ಧಪಡಿಸಿದ ವಸ್ತುಗಳನ್ನು ಮಾಡ್ತಾರೆ, ಯಾವುದೇ ಸಿದ್ಧಪಡಿಸಾಕ್ಬೋದು, ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆರ್ಥಿಕ ಸ್ಥಿತಿಯಲ್ಲಿ ಯಥಾಸ್ಥಿತಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ. ಕಾಫಿ, ರಬ್ಬರು, ಸಾಂಬಾರು ಪದಾರ್ಥಗಳು, ಟೀ ಬೆಳೀತಕ್ಕಂಥ ಪ್ಲಾಂಟರ್ಸ್ಗೆ ಶುಭ ದಿನ. ಚಿನ್ನ, ಬೆಳ್ಳಿ ಆಭರಣಗಳನ್ನು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹಗಳನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣ, ಪ್ರಯಾಣದಿಂದ ಸಂತಸ, ಬಂಧುಗಳ ಮಿಲನ, ಕಾರ್ಯಪ್ರಗತಿ. ಕಟ್ಟಡ ಗುತ್ತಿಗೆದಾರರಿಗೆ, ಕಾರ್ಮಿಕರಿಗೆ ಶುಭ ದಿನ. ಈ ಜವಳಿ, ಗ್ರಾನೈಟ್ಸ್ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರುಪಾದುಕಾ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು, ಹಿರಿಯರಿಂದ ಸಲಹೆಗಳು, ಬಾಲ್ಯ ಸ್ನೇಹಿತರ ಮಿಲನ, ಸಂತಸದ ದಿನ. ತೋಟಗಾರಿಕೆ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮ ಪ್ರಗತಿ ಕಾಣ್ತಕ್ಕಂಥದ್ದು. ಹಾಲು ಉತ್ಪಾದಕರು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಮಾಡ್ತಕ್ಕಂಥವರು, ಹಾಲು ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಇಲೆ ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಸಹೋದ್ಯೋಗಿಗಳಿಗೆ ಶುಭ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅಣಬೆ, ತಂಬಾಕು, ಶುಂಠಿ ಬೆಳೆಗಾರರಿಗೆ ಲಾಭವಾದ ದಿನ ಇರ್ತಕ್ಕಂಥದ್ದು. ಬೆಳ್ಳಿ, ಚಿನ್ನದ ಆಭರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಈ ದಿನ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯ ಭಗವಾನನನ್ನು ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಔದ್ಯೋಗಿಕ ಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ. ದ್ವಿದಳ ಧಾನ್ಯ ಬೆಳೆಗಾರರಿಗೆ, ಜೋಳದ ಬೆಳೆಗಾರರಿಗೆ, ಅದರಲ್ಲಿ ವಿಶೇಷವಾಗಿ ಸ್ವೀಟ್ ಕಾರ್ನ್ ಬೆಳೆ ಬೆಳೀತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ.
ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕುಲದೇವತೆಯನ್ನು ಸ್ಮರಿಸಿ. 3 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಕೆಂಪು ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸ, ನೆಮ್ಮದಿ, ಹೆಚ್ಚಲಿರುವ ವೆಚ್ಚಗಳು, ತರಕಾರಿ ಬೆಳೆಗಾರರು, ಈ ಸ್ವೀಟ್ ಕಾರ್ನ್ ಬೆಳೆಗಾರರು, ಇವರಿಗೆ ಹೂವಿನ ಬೆಳೆಗಾರರು, ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ. ಬೇಕರಿಗಳಿಟ್ಟಿರ್ತಕ್ಕಂಥವ್ರು, ಸ್ವೀಟ್ ಸ್ಟಾಲ್ಗಳು, ಈ ಚಾಟ್ಸ್ ನಡೆಸ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಉತ್ತಮ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಂಧು ಮಿತ್ರರ ಭೇಟಿ, ಕೃಷಿ ಚಟುವಟಿಕೆಗಳಲ್ಲಿ ನೀರಸ ಫಲ. ಈ ಸೆಲ್ಫ್ ಎಂಪ್ಲಾಯೀಸ್ ಇರ್ತಕ್ಕಂಥವ್ರಿಗೆ ಈ ಟೆಕ್ನಿಷಿಯನ್ಸ್ಗೆ ಬಹಳ ಉತ್ತಮವಾದ ದಿನ. ನೀವು ಗೋವಿನ ಪೂಜೆ ಮಾಡಿ, ಗೋಪೂಜೆ ಮಾಡಿ, ಅದಕ್ಕೆ ಗೋಗ್ರಾಸವನ್ನು ನೀಡಿ, ಅದರಿಂದ ನಿಮಗೆ ಈ ದಿನ ಲಾಭದಾಯಕವಾಗುತ್ತೆ. 6 ಅದೃಷ್ಟ ಸಂಖ್ಯೆ ಆಗ್ನೇಯ ದೃಷ್ಟಿ ಹಸಿರು ಅದೃಷ್ಟ ಬಣ್ಣ. ಅದರಿಂದ ಮೀನರಾಶಿಗೆ ಬಂದಾಗ ದೂರದ ಪ್ರಯಾಣದ ಸಾಧ್ಯತೆ, ಉತ್ತಮ ಹಣಕಾಸು ಪರಿಸ್ಥಿತಿ, ವೃಥಾ ವೆಚ್ಚಗಳು, ವೃಥಾ ಅಲೆದಾಟ, ಹೈನುಗಾರಿಕೆಯಲ್ಲಿ ತಿಳಿದಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರೋ ಈ ಒಂದು ಫುಡ್ ಗ್ರೈನ್ಸನ್ನು ಯಾರು ವ್ಯಾಪಾರ ಮಾಡ್ತಾರೆ ಹೋಲ್ಸೇಲಲ್ಲಿ, ಅವರಿಗೆ ಸಗಟು ವ್ಯಾಪಾರಿಗಳಿದ್ದೇವೆ, ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಆದಿತ್ಯ ಹೃದಯವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾಯಿದ್ದೀರಿ. ತಮ್ಮಲ್ಲಿ ಕಳಕಳಿ ಮನವೇನಪ್ಪ ಅಂದರೆ, ನೀವು ನೋಡ್ತಿರ್ತಕ್ಕಂಥ ವಿಷಯಗಳನ್ನ ಲೈಕ್ ಮಾಡಿ, ಅವುಗಳನ್ನ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸ್ತಕ್ಕಂಥದ್ದು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾವು ಸೂಕ್ತವಾಗಿರ್ತಕ್ಕಂಥ ಉತ್ತರಗಳನ್ನು, ಸಮಾಧಾನಗಳನ್ನು ಸಹ ಕೊಡ್ತೀವಿ ಅಂತ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.